ಜೈಲಿನ ಬಳಿ ವಿಜಯಲಕ್ಷ್ಮಿ ದರ್ಶನ್ ರವರು ಪವಿತ್ರಾ ತಾಯಿಯನ್ನು ಭೇಟಿಯಾಗಿದ್ದಾಗ ನಡೆದಿದ್ದೇನು ನೋಡೋಣ ಬನ್ನಿ. ವಿಜಯಲಕ್ಷ್ಮಿ ಹೈಕೋರ್ಟ್ ನೀಡಿದ ಜಾಮೀನು ವಜಾ ಮಾಡಲು ಬೆನ್ನಲ್ಲೇ ಸರ್ಕಾರದ ಕೇಂದ್ರ ಕಾರಾಗೃಹದ ಬಂಧನದಲ್ಲಿರುವ ಪತಿ ದರ್ಶನ್ ರವರನ್ನು ಭೇಟಿಯಾಗಲು A1 ಆರೋಪಿಯಾದ ಪವಿತ್ರ ಗೌಡ ಹಾಗೂ A2 ಆರೋಪಿಯಾದ ದರ್ಶನ್ ರವರನ್ನು ಭೇಟಿಯಾಗಲು ವಿಜಯಲಕ್ಷ್ಮಿಯವರು ನಿನ್ನೆ ಸಂಜೆ ತಾನೇ ಬಂದಿದ್ದರು. ಆದರೆ ಸಾಮಾನ್ಯ ದರ್ಶನವನ್ನು ಪಡೆದ ಅವರು, ಸಾಮಾನ್ಯ ಅಂದರೆ ಅರ್ಧ ಗಂಟೆಗಳ ಟೈಮ್ಗಳ ಮಾತನಾಡಬಹುದು ಅಂತಲೇ ಹೇಳಬಹುದು. ಅಲ್ಲಿ ಪವಿತ್ರ ಗೌಡರವರ ತಾಯಿ ಹಾಗೂ ಪವಿತ್ರ ಗೌಡರನ್ನು ಭೇಟಿಯಾಗಿ ಬರುವ ಸಂದರ್ಭದಲ್ಲಿ ವಿಜಯಲಕ್ಷ್ಮಿಯವರು ಎದುರಾಗಿದ್ದಾರೆ. ಆಗ ವಿಜಯಲಕ್ಷ್ಮಿಯವರನ್ನು ನೋಡಿದರೂ ನೋಡದ ಹಾಗೆ ಹೋದ ಅವರು, ವಿಜಯಲಕ್ಷ್ಮಿಯವರು ಕೂಡ ಪವಿತ್ರ ಗೌಡರವರ A1 ಆರೋಪಿಯಾದ ಪವಿತ್ರ ಗೌಡರವರ ತಾಯಿಯನ್ನು ನೋಡಿದರೂ ನೋಡದ ಹಾಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಇಬ್ಬರು ಅಲ್ಲಿ ಗೇಟಿನ ಬಳಿ ಭೇಟಿಯಾಗಿದ್ದಾರೆ. ಆ ಬಳಿಕ ಎದುರಾದ ಬಳಿಕ ಇವರು ಬಳಿಕ ಕೈದಿಗಳಾಗಿ ಬಂಧನದಲ್ಲಿದ್ದಾರೆ. ವಿಐಪಿ ಕಾರಿನಲ್ಲಿ ಬಂದ ವಿಜಯಲಕ್ಷ್ಮಿಯವರು ತನ್ನ ಗಂಡನ ಭೇಟಿಯಾದ ಬಳಿಕ ಪತಿ ದರ್ಶನ್ ರವರನ್ನು ಭೇಟಿಯಾದ ಬಳಿಕ ಪತಿಯ ದರ್ಶನ್ ರವರು ಮಗನನ್ನು ಕೇಳಿದ್ದಾರೆ ಅಂತ ತಿಳಿದು ಬಂದಿದೆ. ಪತಿ ದರ್ಶನ್ ಅವರನ್ನು ಭೇಟಿಯಾದ ಬಳಿಕ ಬಂದ ವಿಜಯಲಕ್ಷ್ಮಿಯವರು ಮಾರ್ಕೆಟ್ನ ಬಳಿ ನಡೆದು ಸ್ವಲ್ಪ ದೂರ ಹೋಗಿ ಆಮೇಲೆ ತನ್ನ ಕಾರಿನಲ್ಲಿ ಹತ್ತಿ ಕುಳಿತು ಹೋಗಿದ್ದಾರೆ. ಬರುವ ಮೂಲಕ ಅವರು ಮಾಧ್ಯಮಗಳಿಗೆ ಯಾವ ಪ್ರತಿಕ್ರಿಯೆಯನ್ನೂ ನೀಡಲಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ದರ್ಶನ್ ರವರನ್ನು ಭೇಟಿಯಾದ ಬಳಿಕ ಅವರು ಬಹುಶಃ ರೇಂಜ್ ರೋವರ್ ಕಾರ್ನ ಬಳಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಹೀಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಎಂದು ಹೇಳುವುದಕ್ಕೆ ಮೌನ ಮುರಿದ ವಿಜಯಲಕ್ಷ್ಮಿಯವರು ತುಂಬ ಮೌನವಾಗಿ ದರ್ಶನ್ ಭೇಟಿ ಬಳಿಕ ಅವರು ತಮ್ಮ ಕಾರನ್ನು ಹತ್ತಿ ಮನೆಗೆ ಹೋಗಿದ್ದಾರೆ. ಹೀಗೆ ಜೈಲಿನ ಬಳಿ ವಿಜಯಲಕ್ಷ್ಮಿ ದರ್ಶನ್ ರವರು ಪವಿತ್ರ ಗೌಡರವರನ್ನು ತಾಯಿಯಾದ ಭೇಟಿಯ ಬಳಿಕ ಏನೂ ಮಾತನಾಡಿಲ್ಲ. ದರ್ಶನ್ ರವರ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ.